ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಟೂರ್ ನಾವು ನೋಡ್ತಾ ಇರೋದು ಅಗಡಿ ತೋಟ. ಇದು ಧಾರವಾಡಿಂದ ಹೊರಟಿರೋದು, IIT ಧಾರವಾಡಿಂದ. ಸೊ ಅಲ್ಲಿಂದ ಹತ್ತಿರ ಆಗುತ್ತೆ ಅಗಡಿ ತೋಟ ಅಂತ. ಆ ರೂಟ್ ಮೇಲೆ ಹೋಗ್ತಾ ಇದ್ದೀವಿ. ಇದು ಆ ಕಾಲೇಜ್ ಕ್ಯಾಂಪಸ್ಸು. ಇದು ನ್ಯಾಷನಲ್ ಹೈವೇ ಅಗಡಿ ತೋಟಕ್ಕೆ ಹೋಗೋಕ್ಕೆ. ಹೈವೇ ಅಂತೂ ಸೂಪರ್ ಆಗಿದೆ. ಸೊ ಜರ್ನಿ ಮಾಡೋಕ್ಕೆ ಏನು ಅನ್ಸಲ್ಲ, ಆರಾಮಾಗಿ ಹೋಗ್ಬೋದು. ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಹೋಗಬೇಕು. ಸೊ ಇಲ್ಲಿಂದ 10 ಕಿಲೋಮೀಟ್ರು ನಾವು ಹೋಗ್ತಾರೋ ರೂಟಿಂದ. ರೋಡು ಚೆನ್ನಾಗಿದೆ, ಹೋಗೋದು ಗೊತ್ತಾಗಲ್ಲ. ಥ್ರೂ ಔಟ್ ರೋಡೆಲ್ಲ ನಿಮಗೆ ಇದೇ ಥರನೇ ಇದೆ. ಎಲ್ಲ ಕಡೆನೂ ಹಾಕಿದ್ದಾರೆ ಎಲ್ಲಿ ಬರುತ್ತೆ, ಯಾವ ಊರಿಂದ ಹೇಗೆ ಹೋಗಬೇಕು ಎಲ್ಲ ಅಂತ. ಸೊ ನಿಮಗೆ ಧಾರವಾಡಿಂದ ಇದು ಹತ್ತಿರ ಆಗುತ್ತೆ, ಒಂದು 40 ಮಿನಿಟ್ಸ್ 1 ಅವರ್ ಹತ್ತಿರ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಸೊ ಈ ಥರ ಅಗಡಿ ತೋಟ ಅಂತ ಬರೆದಿರ್ತಾರೆ ಲೊಕೇಶನಲ್ಲಿ, ಅದನ್ನು ನೋಡ್ಕೊತ ಹೋಗ್ಬೇಕು ನೀವು. ಇದು ಧಾರವಾಡಿಂದ ಲೆಫ್ಟಿಗೆ ಬಂದರೆ ಇಲ್ಲೊಂದು ರೋಡ್ ಬರುತ್ತೆ, ಈ ರೋಡಿಗೆ ಹೋಗಬೇಕು. ಇಲ್ಲಿಂದ ಒಂದು 4-5 ಕಿಲೋಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ 6 ಕಿಲೋಮೀಟರ್ಸ್ ಇದೆ. ಮತ್ತು ಒಂದು ಇಮಿಡಿಯೇಟ್ ರೈಟ್ ತೊಗೋಬೇಕು. ಆ ರೈಟ್ ತೊಗೊಂಡ್ಮೇಲೆ ಹೀಗೆ ಹೋದರೆ ಇಲ್ಲಿ ಬೋರ್ಡ್ ಕಾಣುತ್ತೆ ನೋಡಿ. ಸೊ ಇಲ್ಲಿ ಶಿವಮೊಗ್ಗಕ್ಕೆ ಹಿಂಗೆ ಹೋಗ್ಬೋದು. ಹಾನಗಲ್ಲು, ಶಿವಮೊಗ್ಗ ಎಲ್ಲ ಈ ರೂಟಿಗೆ ಬರುತ್ತೆ, ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಒಂದು 5-10 ಮಿನಿಟ್ಸ್ ಇದೆ ಅಷ್ಟೇ ಅಗಡಿ ತೋಟಕ್ಕೆ ನಾವು ಹೋಗ್ತಾ ಇರೋ ರೂಟಲ್ಲಿ. ನಿಮ್ಮ ರೈಟ್ ಸೈಡ್ಗೆ ಕಾಣಿಸುತ್ತೆ ಅಗಡಿ ತೋಟ ಅಂತ. ಸೊ ಒಂದು ರಿಫ್ರೆಶ್ಮೆಂಟಿಗೆ ತುಂಬ ಒಳ್ಳೆಯ ಜಾಗ ಆ್ಯಕ್ಚುಲಿ. ಫ್ಯಾಮಿಲಿ ವಿತ್ ಬಂತು ನೋಡಿ, ಅಗಡಿ ತೋಟ ಅಂತ ಕಾಣಿಸ್ತಾ ಇದೆಯಲ್ಲ. ಒಂದು ನಾರ್ಮಲ್ ಇದನ್ನು ಜಾಗನ ಅವರು ತೋಟದ ಥರ ಮಾಡಿ ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಥರ ಮಾಡಿದ್ದಾರೆ. ಸೊ ಇದೊಂಥರ ಓಪನ್ ಗ್ರೌಂಡ್ ಇದೆ ಇಲ್ಲಿ. ಈ ಓಪನ್ ಗ್ರೌಂಡಲ್ಲಿ ನಿಮಗೆ ಕಾರ್ ಪಾರ್ಕಿಂಗು, ಬಸ್ಸು, ಹಾಗೆ ಲೈಕ್ ಸ್ಕೂಲ್ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜ್ ಮಕ್ಕಳು, ಅವ್ರಿಗೆಲ್ಲ ಒಂದು ಡೇ ಔಟ್ ಅಥವಾ ಔಟಿಂಗಿಗೆಲ್ಲ ತುಂಬ ಚೆನ್ನಾಗಿರುವಂಥ ಜಾಗ ಇದು. ಸೊ ಈ ಕಡೆ ಕಾರ್ ಪಾರ್ಕಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಕಾರ್ ಪಾರ್ಕಿಂಗು. ನಿಮ್ಮ ರೈಟ್ ಸೈಡಲ್ಲಿ 2 ವೀಲರ್ ಪಾರ್ಕಿಂಗ್ ಇದೆ. ಸೊ ಈ ಕಡೆ ರೈಟ್ ಸೈಡಿಗೆ ಹೋದರೆ ಟಿಕೆಟ್ ತೊಗೋಬೇಕು ಕೌಂಟ್ರಲ್ಲಿ. ರೈಟ್ ಸೈಡಿಗೆ ಹೋಗ್ತಾ ಇರೋದಲ್ಲೇ ಇದೆ ಎಂಟ್ರೆನ್ಸು, ಅಗಡಿ ತೋಟ ಅಂತ ಕಾಣಿಸಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಇದು ಅಗಡಿ ತೋಟ ನೀವು ನೋಡ್ತಾ ಇರೋದು. ಸೊ ಮೇಕ್ ಎ ಟೂರ್. ನೋಡಿ, ಆ್ಯಕ್ಚುಲಿ ಇದೊಂದು ತೋಟ. ಸೊ ಇಲ್ಲಿ ಗೌರಿ ಕುಟೀರ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಟಿಕೆಟ್ ತೊಗೋಬೇಕು. ಇಲ್ಲೇ ಟಿಕೆಟ್ ಕೌಂಟರ್ ಅಂತ ಇದೆ ನೋಡಿ. ಸೊ ಟ್ರೆಡಿಷ್ನಲ್ ಆಗಿ ಸೊ ಏನೇನು ಮಾಡ್ಬೋದು ಅಂತ ಇಲ್ಲಿದೆ. ಸೊ ಯು ಕ್ಯಾನ್ ಸಿ ದಿಸ್, ಈ ಥರ ಕಾಣಿಸ್ತಿದೆ ನೋಡಿ ಬೋರ್ಡ್. ಸೊ ಇಲ್ಲಿ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಸಿ ದಿಸ್, ಸೊ ಕಾಣ್ತಾ ಇದೆ ನೋಡಿ, ಇದೇನೇ ಟಿಕೆಟ್. ಬಸವಣ್ಣ ಅವ್ರದ್ದು. ಇದು ತೋಟ, ಯು ಕ್ಯಾನ್ ಸಿಟ್ ಅಂಡ್ ರೆಸ್ಟ್. ಹಾಂ, ಕೂಲರ್ ಕುಳಿನಾ? ಸೊ ನೋಡ್ತಾ ಇದ್ದೀರಲ್ಲ, ಒಂದು ಹಳ್ಳಿ ಸೊಗಡು ಹೇಗಿರುತ್ತೆ ಅಂತ. ಒಂದು ಯಾವುದೋ ಹಳ್ಳಿ ಊರಿಗೆ ಹೋದಂಗೆ ಫೀಲ್ ಆಗ್ತಾಯಿದೆ. ಅಲ್ಲಿನ ನೆಲ, ಆ ಮಣ್ಣಿನ ಬಣ್ಣ, ಸುವಾಸನೆ, ಆ ತಂಪಾದ ಗಾಳಿ, ಪಕ್ಷಿಗಳ ಒಂದು ಕಲರವ, ಅಲ್ಲಿಂದ ಬಂದಿರುವಂಥ ಮಕ್ಕಳು ಆಗಿರ್ಬೋದು, ಏನೋ ಒಂಥರ ಒಂದು ಹಳ್ಳಿ ವಾತಾವರಣಕ್ಕೆ ಹೋದಾಗ ನಮಗೆ ಹೇಗೆ ಅನಿಸುತ್ತೆ ಅದೇ ಥರ ಒಂದು ಫೀಲ್ ಆಗುತ್ತೆ ಇಲ್ಲಿಗೆ ಬಂದಾಗ.
ಪ್ರತಿಯೊಂದು ಮರಗಳಾಗಿರ್ಬೋದು, ಬೇರೆ ಬೇರೆ ಥರ ಮರಗಳಾಗಿರ್ಬೋದು, ಅಥವಾ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಅವ್ರು ಮಾಡಿರೋದಾಗಿರ್ಬೋದು, ಏನೋ ಒಂಥರ ಮಿಕ್ಸ್ಡ್ ಆಗಿರೋವಂಥ ಒಂದು ಇದು ನೋಡಿ. ಅಲ್ಲಿ ಎಷ್ಟೊಂದು ಜನ ಯಾವುದ್ಯಾವುದೋ ಸ್ಕೂಲಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ, ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಒಂಥರ ಪಿಕ್ನಿಕ್ ಥರ ಬಂದಿದ್ದಾರೆ ಇಲ್ಲಿ ಸ್ಕೂಲ್ ಮಕ್ಕಳು. ಸೊ ಇಲ್ಲಿ ಕಬ್ಬಿನ ಹಾಲು ಕೊಡ್ತಾಯಿದ್ರು. ಸೊ ನಾವು ಒಂದು ಲೋಟ ಕುಡಿಯೋಣ ಅಂತ ಕಬ್ಬಿನ ಹಾಲು ಇಸ್ಕೊಂಡ್ವಿ. ಮಕ್ಕಳು ನೋಡಿ ಎಲ್ಲ ಕಬ್ಬಿನ ಹಾಲು ಇಸ್ಕೊತಾ ಇದ್ದಾರೆ. ಸೊ ಅದು ಸ್ಕೂಲ್ ಮಕ್ಕಳು ಔಟಿಂಗ್ ಬಂದಿದ್ದಾರೆ. ಸೊ ಮಕ್ಕಳನ್ನೆಲ್ಲ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಸೊ ಇಲ್ಲಿ ಲೈಕ್ ಅವ್ರಿಗೆ ಬೇಕಾಗಿರುವಂಥ ಗೇಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು, ಹೈಡ್ ಆ್ಯಂಡ್ ಸೀಕ್ ಥರ ಹುಡುಕೋದು. ಸೊ ಒಂಥರ ಗುಹೆ ಥರ ಹುಡುಕಿ ಸುತ್ತಿ ಹೋಗೋದು, ಮಧ್ಯ ಮಧ್ಯ ಎಲ್ಲ ಅಡ್ಡ ಇರುತ್ತೆ ಗೋಡೆಗಳು. ಡೆಡ್ ಎಂಡ್ ಯಾವುದು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ನೋಡೋದ್ರಲ್ಲೇ ಮಧ್ಯ ಮಧ್ಯ ಚಿತ್ರಗಳೆಲ್ಲ ಬರೆದಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ಕೆಲವುದೆಲ್ಲ ಬ್ಲ್ಯಾಂಕ್ ಇದೆ, ಅದೆಲ್ಲ ಸ್ವಲ್ಪ ಇಂಪ್ರೂವೈಸ್ ಆಗಬೇಕು. ಸೊ ನಾನು ನೋಡೋಣ ಅಂತ ಒಂದು ಟ್ರಯಲ್ ಮಾಡಿದೆ ಇದನ್ನು. ಐ ನೆವರ್ ಡಿಡ್ ದಿಸ್ ಆ್ಯಕ್ಚುಲಿ. ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ಇವಾಗ ಎಕ್ಸಿಟ್ ಹುಡುಕ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಎಲ್ಲಿದೆ ಎಕ್ಸಿಟ್ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಹೋದರೆ ಸ್ಟಾಪ್ ಆದರೆ ಇದು ಡೆಡ್ ಎಂಡಾ ಅಂತೇಳಿ ಮತ್ತೆ ಟರ್ನ್ ಆಗಬೇಕು. ಸೊ ಆ ಥರ ಮಾಡಿದ್ದಾರೆ. ಮಕ್ಳಿಗೆ ಖುಷಿ ಆಗುತ್ತೆ. ಅಂದರೆ ಈ ಥರ ಆ್ಯರೋಸ್ ಬರೆದಿರ್ತಾರೆ, ಅದು ತಿರುಗಿದ ತಕ್ಷಣ ಅದು ಡೆಡ್ ಎಂಡ್ ಆಗಿಬಿಟ್ಟಿರುತ್ತೆ. ಮತ್ತೆ ಟರ್ನ್ ತೊಗೊಂಡು ಮತ್ತೆ ಹೋಗಬೇಕು. ಸೊ ಆಲ್ಮೋಸ್ಟ್ ಮತ್ತೆ ಚಿತ್ರಗಳು ಕಾಣಿಸ್ತಾ ಇದೆ ಅಂದರೆ ಎಂಡ್ ಹತ್ರ ಬಂದೆ ಅನಿಸುತ್ತೆ ನಾನು. ಸೊ ಐ ಆಮ್ ಸರ್ಚಿಂಗ್. ಅಯ್ಯೋ ಇಲ್ಲಿ ಇಲ್ಲ ಅಂತ ಅನಿಸ್ತಿದೆ. ಸೊ ಮತ್ತೆ ವಾಪಸ್ ತಿರುಗಿಬಿಟ್ಟು ಬರ್ತಾಯಿದ್ದೀನಿ. ಐ ಥಿಂಕ್ ಐ ರೀಸ್ಟ್ ಅನಿಸ್ತು. ಎಸ್ ಅನದರ್ ಎಸ್ ಆಗಲೇ ಎಲಿಫೆಂಟ್ ನೋಡಿದ್ವಿ ಅಲ್ವಾ. ಸೊ ನಾನು ಏನಾಯಿತು ಅಂದರೆ ಸ್ಟಾರ್ಟಿಂಗಿಂದ ಮತ್ತೆ ಎಂಡಿಂಗ್ ಬರಬೇಕಿತ್ತು. ಬಟ್ ನಾನು ಏನು ಮಾಡಿದೆ ಅಂದರೆ ಹೋಗಿದ್ದ ಜಾಗದಿಂದ ಮತ್ತೆ ಹೋಗಿದ್ದ ಜಾಗಕ್ಕೆ ಬಂದುಬಿಟ್ಟು ಎಕ್ಸಿಟ್ ತೊಗೊಂಡೆ. ಅಂದರೆ ಎಂಟ್ರಿ ಒಂದಿರುತ್ತೆ, ಎಕ್ಸಿಟ್ ಒಂದಿರುತ್ತೆ, ಆ ಥರ. ಸೊ ಇದೆಲ್ಲ ನೋಡಿ, ಹಳ್ಳಿಗಳಲ್ಲಿ ನೋಡಿರ್ತೀವಿ ಅಲ್ಲ ನಾವು ಈ ಥರ ಎಲ್ಲ. ಈ ಥರ ಮತ್ತು ಈ ಸಿಟಿಗಳೆಲ್ಲ ಕಾಣಿಸಲ್ಲ. ನಿಜವಾದ ಹಸುಗಳನ್ನ, ಕರುಗಳನ್ನ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ದಟ್ ಈಸ್ ಇಂಟ್ರೆಸ್ಟಿಂಗ್. ನೋಡಿ, ಅಂಬಾಸಿಡ್ರ್ ಕಾರು ಹಳೆ ಕಾಲದ್ದು. ಆಮೇಲೆ ಇಲ್ಲಿ ಮನೆಗಳು ಹೆಂಗಿರುತ್ತೆ, ಅಲ್ಲಿನ ಕಂಬಗಳು ನೋಡಿ, ಹಾಗೆ ಅಲ್ಲಿನ ಚಕ್ರಗಳು ಯಾವ ಥರ ಇದ್ವು. ಸೊ ಏನೇನಿತ್ತು ಒಂದು ಹಳ್ಳಿ ಮನೆಗಳಲ್ಲಿ ಅನ್ನೋದನ್ನು ಪ್ರತಿಯೊಂದು ಅವ್ರ ಕೈಯಲ್ಲಿ ಆಗಿದ್ದನ್ನು ತೋರಿಸಿದ್ದಾರೆ. ಇದರಲ್ಲಿ ನನಗೆ ಯಾವ್ದ್ಯಾವುದು ಈ ವಿಡಿಯೋ ಮಾಡಬೇಕಾದ್ರೆ ಜ್ಞಾಪಕ ಬರ್ತಾಯಿದೆ ಅದನ್ನು ಮಾತ್ರ ಹೇಳ್ತೀನಿ. ಕೆಲವ್ದು ಗೊತ್ತಿದೆ, ಕೆಲವ್ದು ಬಾಯಿಗೆ ಬರ್ತಾ ಇಲ್ಲ. ಯಾಕೆಂದರೆ ಇವಾಗ ಸಹಜವಾಗಿ ನಾವು ಏನು ಪದಗಳನ್ನ ಉಪಯೋಗಿಸ್ತೀವಿ ಅಷ್ಟು ಮಾತ್ರ ಗೊತ್ತಿರುತ್ತಲ್ಲ. ಸೊ ಹಾಗೆ. ಸೊ ಫುಲ್ ಹಸುವಾಗಿತ್ತು. ಸೊ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ನಾವು ಊಟಕ್ಕೆ ಹೋಗಿದ್ದ ಜಾಗದಲ್ಲಿ ಫಸ್ಟ್ ಎಂಟ್ರೆನ್ಸು ಇದು ಬಂದು ಅಲ್ಲಿ ಡ್ರೈವರ್ಸ್ಗಳಿಗೆ, ಅಲ್ಲಿ ಕೆಲಸ ಮಾಡುವಂಥ ಡ್ರೈವರ್ಸ್ಗಳಿಗೆ ಅಥವಾ ಆ ಥರ ಅಲ್ಲಿ ವರ್ಕರ್ಸ್ಗಳಿಗೆ ಅಂತಲೇ ಮಾಡಿರೋ ಇದು ಲಂಚು. ಇವಾಗ ಯಾರು ನಮ್ಮ ಥರ ಬರ್ತಾರೆ ಅವರಿಗೆಲ್ಲ ಇನ್ನೊಂದು ಕಡೆ ಊಟ ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದು ಬಂದುಬಿಟ್ಟು ನಮಗೆ ಅಂತ ಟಿಕೆಟ್ಸ್ ತೊಗೊಂಡಿರೋರಿಗೆ ಅಂತ ಅರೇಂಜ್ ಮಾಡಿರೋ ಲಂಚ್ ಇದು. ಇಲ್ಲಿ ನೋಡ್ತಾ ಇದ್ದೀರೋ ನೋಡಿ, ಎಲ್ಲ ದವಸ ಧಾನ್ಯಗಳಿವೆಲ್ಲ. ಸೊ ಇಲ್ಲೂ ಏನೇನೋ ಇದ್ದಾವೆ, ಆಮೇಲೆ ಹೋಗೋಣ. ಫಸ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಮಡಿಕೆಗಳು ನೋಡಿ ಹೇಗಿದೆ. ಸೊ ಇಲ್ಲಿ ಫಸ್ಟು ನಾವು ಏನು ತೊಗೊಂಡಿದ್ವಲ್ಲ ಟ್ಯಾಗು, ಆ ಟ್ಯಾಗ್ನ ತೋರಿಸ್ಬೇಕು. ಆ ಟ್ಯಾಗ್ನ ತೋರಿಸಿದ್ಮೇಲೆ ಊಟ ಕೊಡ್ತಾರೆ. ಇದು ಅದು ಬೇರೆ ಸ್ಕೂಲ್ ಮಕ್ಕಳು. ಸೊ ಊಟದ ಕಡೆ ಬಂದ್ವಿ. ಒಂದರಲ್ಲಿ ಕೊಟ್ಟರು, ಮಡಿಕೆ ಕೊಟ್ಟರು. ಮಡಿಕೆ ಕೊಟ್ಬಿಟ್ಟು ನಮಗೆ ಯಾವ ಥರ ರೊಟ್ಟಿ ಬೇಕು ಕೊಡ್ತಾರೆ. ಅದು ಜೋಳದ ರೊಟ್ಟಿ ಆಗಿತ್ತು. ಸೊ ಜೋಳದ ರೊಟ್ಟಿ, ಅದಕ್ಕೆ 2-3 ಥರದ ಪಲ್ಯ, ಆಮೇಲೆ ಸೌತೆಕಾಯಿ, ಮೆಣಸಿನ್ಕಾಯಿ, ಪುಟ್ಟ ಚಟ್ನಿ, ಉಪ್ಪಿನಕಾಯಿ, ಇನ್ನೂ ಏನು ಬೇಕಿದ್ರೂ ಹಾಕ್ಸ್ಕೊಬೋದು. ಮೊಸರು, ಗಟ್ಟಿ ಮೊಸರು ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಇದು ಒಂಥರ ಮೆಂತ್ಯ ತಿಂಡಿ ಅಂತ ಬರುತ್ತೆ, ಇದು ಅದನ್ನು ಕೊಡ್ತಾರೆ. ಆಮೇಲೆ ಪಲ್ಯಗಳು ಬೇರೆ ಬೇರೆ ಥರ ಚಟ್ನಿ ಕೊಡ್ತಾರೆ. ಸೊ ಆಮೇಲೆ ಸೈಡ್ಸ್ಗಳಂತ 1-2 ಹಪ್ಪಳ, ಬೋಂಡ ಥರ ಕೊಡ್ತಾರೆ. ಆಮೇಲೆ ಇದು ಅಕ್ಕಿ ಪಾಯಸ ಇದೆ ಆ್ಯಕ್ಚುಲಿ. ಅಕ್ಕಿ ಪಾಯಸ ಕೊಟ್ಟರು. ಆಮೇಲೆ ರೊಟ್ಟಿ ಕೊಟ್ಟರು, ಜೋಳದ ರೊಟ್ಟಿ. ಆಮೇಲೆ ಚಪಾತಿನೂ ಕೊಟ್ಟಿದ್ದಾರೆ. ಒಂದು ಹೋಳಿಗೆನೂ ಕೊಡ್ತಾರೆ. ನೆಕ್ಸ್ಟು ಹೋಳಿಗೆ, ತುಪ್ಪ ಅದನ್ನು ತಿನ್ಬೋದು.
ಸೊ ನಾವು ಜಾಗ ಹುಡುಕ್ತಾ ಇದ್ದೀವಿ ಇವಾಗ ಎಲ್ಲಿ ಕುತ್ಕೊಳ್ಳೋದು ಅಂತ. ಸೊ ಯಾಕೆಂದರೆ ನಾವು ಹೋಗಿದ್ದು ವೀಕೆಂಡ್ ಆಗಿತ್ತು, ಸೊ ಸ್ಯಾಟರ್ಡೆ, ಸೊ ತುಂಬ ಕ್ರೌಡ್ ಇತ್ತು. ಮತ್ತು ನಾವು ಹೋಗಿದ್ದ ಟೈಮು ಮಕ್ಕಳಿಗೆ ರಜಾ ಇರೋದ್ರಿಂದ ಜಾಸ್ತಿ ಮಕ್ಕಳಿದ್ರು. ಸೊ ಒಂದು ಮಡಿಕೆ ನೀರಿಂದ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ನೋಡಿ ಎಷ್ಟೊಂದು ಜನ ಇದ್ದಾರೆ. ಮತ್ತು ಈ ಕುತ್ಕೊಳ್ಳೋ ಜಾಗನೂ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಸೊ ಇದು ದವಸ ಧಾನ್ಯಗಳು, ಅಲ್ಲಿಂದು ಮಿಲ್ಲೆಟ್ಸ್, ಅದಾದಮೇಲೆ ಒಂದು ಲೋಟ ಮಜ್ಜಿಗೆ ಕೊಡ್ತಾರೆ. ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿಬೇಕಲ್ಲ, ಅದಕ್ಕೆ ಮಜ್ಜಿಗೆ ಕೊಟ್ಟರು. ಸೊ ಇಲ್ಲಿನ ಹಳೆ ಟಾಲಿಗ್ರಾಮ್ ಫೋನ್, ಇದು ನಾರ್ಮಲ್ ಫೋನ್ ನಾವೆಲ್ಲ ಯೂಸ್ ಮಾಡಿದ್ದೀವಿ 90s ಕಿಡ್ಸ್. ಸೊ ಊಟದ್ದು ಮತ್ತೊಂದು ಫೋಟೋ ತೆಕ್ಕೊಂಡಿದ್ದೆ, ಅದನ್ನು ಇರಲಿ ಅಂತ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಮೊದಲನೇ ಫಸ್ಟ್ ಕೊಟ್ಟಾಗ, ಆಮೇಲೆ ಹೋಳಿಗೆ ಎಲ್ಲ ಕೊಟ್ಟಿದ್ರು. ಸೊ ನೋಡಿ ಹೋಳಿಗೆಗೆ ತುಪ್ಪ ಎಲ್ಲ ಹಾಕ್ತಾರೆ. ಆಮೇಲೆ ಬುತ್ತಿಯನ್ನ ಇತ್ತು, ಅನ್ನ ಸಾರು ಇದೆಲ್ಲ ಇತ್ತು. ಸೊ ಊಟ ಚೆನ್ನಾಗಿತ್ತು. ಇದು ನಾವು ಕೈ ಕಟ್ಕೋಬೇಕು ಅವ್ರು ಕೊಡೋ ಇದನ್ನು, ಅದನ್ನೇ ಆ್ಯಕ್ಚುಲಿ ಇದು ಟಿಕೆಟು. ಅಲ್ಲಿದ್ದು ಟೆಲಿಫೋನ್ ಹತ್ರ ಸುಮ್ಮನೆ ಒಂದಿರಲಿ ಅಂತ ವಿಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಊಟ ಆದಮೇಲೆ ಗಡಿಗೆ ಮಜ್ಜಿಗೆ ಆದಮೇಲೆ ನೆಕ್ಸ್ಟು ಹಾಗೆ ಊಟ ಆಯ್ತಲ್ಲ ಅಂತ ಒಂದು ಸುತ್ತಾಕೊಂಬರೋಣ ಅಂತ ಹೊರಟ್ವಿ. ಸೊ ಅಲ್ಲಿನ ಮನೆಗಳು ಹೇಗೆ, ಒಂದೊಂದು ಮನೆ ಜ್ಯೋತಿಷ್ಯ ಹೇಳೋದು ಒಂದು ಮನೆ, ಆಮೇಲೆ ಹಿಟ್ಟಿನ ಮಾಡಿಸೋದೊಂದು ಮನೆ, ಐರನ್ ಮಾಡ್ಕೊಳ್ಳೋದು ಇದೆಲ್ಲ ಕಾಣಿಸ್ತಿದೆ ನೋಡಿ, ಐರನ್ನಿಂದು. ಸೊ ಈ ಥರ ಬೇರೆ ಬೇರೆ ಥರ ಎಲ್ಲ ಇತ್ತು. ಆಮೇಲೆ ಹೂವಿಂದು, ಆಮೇಲೆ ಇದು ನಮ್ಮ ಟ್ರೆಡಿಷನ್ ಬಳೆ ಮತ್ತು ಸೀರೆ. ಅಲ್ಲಿಗೆ ನಾವು ಹೊರಟ್ವಿ, ಮುಗೀತು. ಊಟ ಸಕ್ಕತ್ತಾಗಿತ್ತು, ಖುಷಿ ಆಯಿತು. ನೀವು ಟೈಮ್ ಇದ್ದರೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ರಿಲ್ಯಾಕ್ಸ್ ಅನಿಸುತ್ತೆ. ಸೊ ನೆಕ್ಸ್ಟು ಮತ್ತೆಲ್ಲರೂ ಯಾವ್ದಾದ್ರು ಜಾಗಕ್ಕೆ ಹೋದರೆ ನಿಮಗೋಸ್ಕರ ಮತ್ತೆ ಅದ್ರದ್ದು ಒಂದು ಟೂರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.